ಸರ್ ನಮಸ್ತೆ. ಸರ್ ನಮಸ್ತೆ. ನನ್ನ ಹೆಸರು ಕುಮಾರ್ ನಾಯಕ್, ಸೋಗಿಲು ಗ್ರಾಮದ ವಾಸಿ. ಮೊದಲನೇದಾಗಿ ನಮ್ಮ ಹೆತ್ತ ತಂದೆ ತಾಯಿಯಾದ ದಿವಂಗತ ರಾಮನಾಯಕ್ ಹಾಗೂ ಸೀತ್ಗಿಬಾಯಿ ಹಾಗೂ ನಮ್ಮ ಕುಲದೇವರಾದ ಸದ್ಗುರು ಸೇವಾಲಾಲ್ ಮರಿಯಮ್ಮ ಹಾಗೂ ವೀರಾಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಸೋಗಿಲು ಗ್ರಾಮದ ಹಾಲು ಉತ್ಪಾದಕ ಸಹಕಾರಿ ಸಂಘಕ್ಕೆ ನೂತನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ನಮ್ಮ ಸರ್ವ ನಿರ್ದೇಶಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ತಾವುಗಳು ಅಧ್ಯಕ್ಷಗಳು ಸೋಗಿಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷಗಳಾಗಿ ಆಯ್ಕೆಯಾಗಿದ್ದೀರಿ ಸರ್. ನಾವು ಕೂಡ ನಮ್ಮ ABC ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ, ಯಾಕೆ ತಮಗೆ ಈ ಪ್ರಶ್ನೆ ಪ್ರಥಮವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ರೈತಾಪಿ ವರ್ಗದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿದ್ದೀರಿ. ಆ ರೈತರ ಸೇವೆಯನ್ನ ಮಾಡುವಂಥದ್ದು ತಮಗೆ ಅವಕಾಶ ಬಂದಿದೆ. ಆ ಹಾಲು ಉತ್ಪಾದಕರಿಗೆ ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಹಿಂದೆನೂ ಕೂಡ ಮಾಡಿದರೆ, ತಾವು ಕೂಡ ಮಾಡ್ತೀರಿ. ಯಾವ್ಯಾವ ರೀತಿಯ ಹಾಲು ಉತ್ಪಾದಕರಿಗೆ ಸಹಾಯ ಮಾಡಬಹುದು ತಾವುಗಳು ಅನ್ನೋದು? ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಹಿಂದೆ 3 ಬಾರಿ ನಾನು ನಿರ್ದೇಶಕನಾಗಲಿಕ್ಕೆ 3 ಬಾರಿ ಕೂಡ ಸರ್ಕಸ್ ಮಾಡಿದ್ದೇನೆ ಹಾಲು ಉತ್ಪಾದಕ ಸಂಘಕ್ಕೆ. ದೇವರ ಕೃಪಾಶೀರ್ವಾದದಿಂದ ಈ ಸರಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಸಾಕಷ್ಟು ಬರುವಂಥ ಸರ್ಕಾರಿ ಸವಲತ್ತನ್ನು ಹಾಲು ಉತ್ಪಾದಕ ಗ್ರಾಹಕರಿಗೆ ನಾನು ಕೊಡಿಸೋವಂಥ ವ್ಯವಸ್ಥೆ ಮಾಡ್ತೀನಿ. ಈಗ ಪ್ರೆಸೆಂಟ್ ಸಿಗುವಂಥದ್ದು ವೀಲ್ ಮ್ಯಾಟು ಹಾಗೂ ಕಟ್ಟರ್ ಮಿಷನು ಹಾಗೂ ಹಾಲಿನ ಕ್ಯಾನು ಹಾಗೂ ಗುಣಮಟ್ಟದ ಉತ್ತಮವಾದ ಬೂಸವನ್ನು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಹಾಗೂ ತಿಂಗಳ 2, 3ನೇ ತಾರೀಕು ಇಲ್ಲ 16ನೇ ತಾರೀಕು ಪೇಮೆಂಟಿಂದೊಂದು ವ್ಯವಸ್ಥೆಯನ್ನು ಟೈಮ್ ಟು ಟೈಮ್, ಕೆಲವು ಗ್ರಾಹಕರು ಅದೇ ಪೇಮೆಂಟನ್ನು ನಂಬ್ಕೊಂಡು ಇರ್ತಾರೆ. ಹಾಗಾಗಿ ಟೈಮ್ ಸರಿಯಾಗಿ ಪೇಮೆಂಟಿನ ವ್ಯವಸ್ಥೆ ಮಾಡ್ತೀವಿ. ತಾವುಗಳು ಒಂದು ರಿಕ್ವೆಸ್ಟ್, ನಾವು ಕೂಡ ರೈತಾಪಿ ವರ್ಗದ ಹಾಲು ಉತ್ಪಾದಕರಿಗೆ 1-2 ಹಸು ಸಾಕಿಕೊಳ್ತಾರೆ ಬಡ ರೈತಾಪಿ ವರ್ಗದವರು. ಅವರಿಗೆ ಇನ್ಶೂರೆನ್ಸ್ ಆ ಹಸುವಿಗೆ ಮಾಡಿಸಿದ್ರೆ, ಅವರಿಗೆ ಯಾವ ಆಕಸ್ಮಿಕ ಫಲದಲ್ಲಿ ಆ ಹಸು ಮರಣ ಹೊಂದಿದ್ರೆ ಇನ್ಶೂರೆನ್ಸ್ ಕಟ್ಟದೇ ಇದ್ರೆ ಬಹಳ ಬರ್ಡನ್ ಆಗುತ್ತೆ ಅವ್ರ ಜೀವನ. ಅವರಿಗೆ ಇನ್ಶೂರೆನ್ಸ್ ಕಟ್ಟುವಂಥದ್ದು ತಾವು ಯಾಕೆ ಹಾಲು ಉತ್ಪಾದಕರಿಗೆ ಪ್ರಚಾರ ಮಾಡುವಂಥದ್ದು ನಿಮ್ಮ ಸಂಘದ ವತಿಯಿಂದ ಮಾಡಬಾರದು ಅನ್ನೋದು? ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಹಿಂದೆ ಮೊದಲಿಂದಾನು ಇನ್ಸೂರೆನ್ಸನ್ನು ಆದಷ್ಟು ಗ್ರಾಹಕರಿಗೆ, ಹಾಲು ಉತ್ಪಾದಕರಿಗೆ ನಾವು ಒತ್ತೊತ್ತಾಗಿ ಹೇಳ್ತೀವಿ. ಊರಲ್ಲಿ, ಗ್ರಾಮದಲ್ಲಿ ಟಾಮ್ ಹೊಡಿಸ್ತೀವಿ. ಪ್ರತಿ ವರ್ಷವೂ ಕೂಡ ಇನ್ಸೂರೆನ್ಸ್ ವಿಮೆ ಕಟ್ಟಲಿಕ್ಕೆ, ಯಾಕಂದರೆ ಆಕಸ್ಮಿಕ ಸಾವು ಆಗೋ ಕಾರಣಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ, ನಷ್ಟ ಉಂಟಾಗಬಾರ್ದು ರೈತರಿಗೆ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬ ಗ್ರಾಹಕರಿಗೂ ಇನ್ಸೂರೆನ್ಸು ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತೇಳಿ 2-3 ದಿವಸ ಮುಂಚೆನೇ ಟಾಮ್ ಹೊಡಿಸ್ತೀವಿ ನಾವು. ಪ್ರತಿ ಗ್ರಾಮ ಹಳ್ಳಿಯಲ್ಲೂ ಕೂಡ, ನಮ್ಮ ಗ್ರಾಮದಲ್ಲಿ ಪ್ರತಿ ಹಳ್ಳಿ ಕೇರಿಯಲ್ಲೂ ಕೂಡ ಟಾಮ್ ಹೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಆಕಸ್ಮಿಕ ಸಾವು ಒಂದೋ ಕಡೆಯಿಂದ ಈ ಹಿಂದೆ ಇನ್ಸೂರೆನ್ಸ್ ಕಟ್ಟಿದ್ರೂ ಕೂಡ ಕಟ್ಟದಂಗಿದ್ದಂಥ ರೈತರಿಗೂ ಕೂಡ ಈ ಹಿಂದೆ ಡಾಕ್ಟ್ರನ್ನ ಕರೆಸಿ ಒಂದು 13,000-20,000 ರೂಪಾಯಿ ಬರುವಂಥ ವ್ಯವಸ್ಥೆನೂ ಕೂಡ ನಾವು ಹಿಂದೆ ಮಾಡಿದ್ದೀವಿ. ಖಂಡಿತ ಒಂದು 35,000-40,000 ರೂಪಾಯಿ ಒಂದು ಆಕಸ್ಮಿಕ ಮರಣ ಹೊಂದೋದ್ರಿಂದ ಹಸುಗಳು ಕೊಡಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಹಾಗೂ ತಾವುಗಳು ಹಣ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಒಂದು ಧಾರವಾಡಕ್ಕೆ ಅಥವಾ ಹಾಲು ಯಾರು ಹೆಚ್ಚು ಉತ್ಪಾದನೆ ಮಾಡ್ತಾರೆ ರೈತರಿಗೆ, ಅವ್ರಿಗೆ ಬಹುಮಾನ ಕೊಡಿಸೋದ್ರಿಂದ ಅವ್ರು ಇನ್ನೂ ಹೆಚ್ಚಾಗಿ ಬೇರೆ ರೈತರು ಕೂಡ ಇನ್ನು ನಾನು ಕೂಡ ಹಾಲು ಉತ್ಪಾದನೆ ಮಾಡಬಹುದು ಅಂತ ಹೇಳಿ ಆ ಥರ ಬೆಳವಣಿಗೆಯನ್ನು ಮಾಡುವುದೇ ಹೇಗೆ ತಾವುಗಳು? ಖಂಡಿತ ಸರ್, ಒಳ್ಳೆ ಪ್ರಶ್ನೆ. ಈ ಹಿಂದೆ ಹಾಲು ಉತ್ಪಾದಕರು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲು ಹಾಕಿರೋಂಥ ಉತ್ಪಾದಕರಿಗೆ ಸಾಕಷ್ಟು ಒಂದು 4,000-5,000 ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ಆ ಟೈಪ್ ಮೂರು ಬಹುಮಾನ ಕೊಡ್ತೀವಿ ನಾವು. ಫಸ್ಟು, ಸೆಕೆಂಡು, ಥರ್ಡು ಅಂತ. ಈ ಸರಿ ಒಂದು ಕುಕ್ಕರ್ ಕೊಡಿಸುವಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಅಂದರೆ ಹೆಚ್ಚು ಕಮ್ಮಿ ಒಂದು 5,000-6,000 ರೂಪಾಯಿ ವೆಚ್ಚದ್ದು ಒಂದು ಕುಕ್ಕರಿಗೆ. ಅಷ್ಟು ವೆಚ್ಚದ್ದು 3 ಜನ ಹಾಲು ಉತ್ಪಾದಕರಿಗೆ ಕೊಡಿಸಿದ್ದೀವಿ. ಖಂಡಿತ ಸರ್, ಪ್ರತಿಯೊಬ್ಬ ಹಾಲು ಉತ್ಪಾದಕ ಷೇರ್ದಾರರಿಗೆ
ಧಾರವಾಡ 3 ದಿವಸ ಟ್ರೈನಿಂಗ್ ಇರುತ್ತೆ ನಮ್ಮಲ್ಲಿ. 3 ದಿವಸ ಟ್ರೈನಿಂಗಲ್ಲಿ ಅವರಿಗೆ ಊಟ, ವಸತಿ, ಪ್ರತಿಯೊಂದು ವ್ಯವಸ್ಥೆ ಕೂಡ ಇರ್ತದೆ. ಹಾಗೆ ಆಮೇಲೆ ಬೂಸನ ಉತ್ಪಾದನೆ ಮಾಡೋದು, ಆ ಖನಿಜ ಮಿಶ್ರಣ, ಅದರಿಂದ ಏನೇನು ಸಿಗುತ್ತೆ ನಮಗೆ, ಯಾವ ರಾಶಿ, ಯಾವ ತಳಿ, ಪ್ರತಿಯೊಂದು ಕೂಡ ಅಲ್ಲಿ ಸಾಕಷ್ಟು ಧಾರವಾಡದಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಕರ್ಕೊಂಬರೋವರೆಗೂ ನಮ್ಮದೇ ಖರ್ಚು ವೆಚ್ಚ ಇರುತ್ತೆ ಸೊಸೈಟಿದು. ಅದು ನಮ್ಮದೇ ಜವಾಬ್ದಾರಿ ಆಗಿರೋದ್ರಿಂದ ಈ ಹಿಂದೆ ಕರ್ಕೊಂಡು ಹೋಗಿದ್ದೀವಿ, ಮುಂದೂ ಕೂಡ ಕರ್ಕೊಂಡು ಹೋಗ್ತೀವಿ. ಅವರು ಕೊನೆಯದಾಗಿ ನಿಮ್ಮ ಏನು ಶೀತಲೀಕರಣಗೊಂಡಿದೆ ನಿಮ್ಮ ಬಿಲ್ಡಿಂಗು, ಹಾಲು ಏನು ಶೇಖರಣೆ ಮಾಡ್ತೀರಿ, ಆ ಬಿಲ್ಡಿಂಗು ಅಂದರೆ ಸೋರುವಂಥದ್ದು ಮಳೆ ಬಂದರೆ ಆಗ್ತದೆ ಅಂತ ಹೇಳಿ ಇಲ್ಲಿ ಬರುವ ಸಂದರ್ಭದಲ್ಲಿ ಹಾಲು ಉತ್ಪಾದಕರು ರೋಡ್ನಲ್ಲಿ ಮಾತಾಡುವಂಥ ಸ್ಥಿತಿ ಉದ್ಭವ ಆಯಿತು. ಅದನ್ನು ನವೀಕರಣಗೊಳಿಸುವಂಥದ್ದು ಯಾವ ಥರ ಪ್ರಕ್ರಿಯೆ ತಾವುಗಳು ಮಾಡಬಹುದು ಅಂತ? ಸರ್, ಖಂಡಿತ ಒಳ್ಳೆ ಪ್ರಶ್ನೆ. ಈ ಹಿಂದೆ ನಾವು 2-3 ಮೀಟಿಂಗಲ್ಲೂ ಕೂಡ ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಮ್ಮ ನೂತನ ಶಾಸಕರಾದ DG ಶಾಂತನಗೌಡರು ಹಾಗೂ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಹರಮನಹಳ್ಳಿ ಬಸವರಾಜಪ್ಪನವರ ಗಮನಕ್ಕೆ ತಂದು ಇದನ್ನು ಕೂಡಲೇ ನವೀಕರಣವನ್ನು ಮಾಡಿಸುವಂಥ ಕೆಲಸ ಮಾಡ್ತೀವಿ. ಈ ಹಿಂದೆ 2-3 ಬಾರಿ ಮಾಡಿದ್ದೀವಿ ಚರ್ಚೆ. ಆಮೇಲೆ ದಾವಣಗೆರೆ ಪ್ರಭಾ ಮೇಡಮ್ ಅವ್ರ ತಕ್ಕೂ ಕೂಡ ಹೋಗ್ಬೇಕು ಅನ್ನೋ ಒಂದು ಮೀಟಿಂಗಲ್ಲೂ ಕೂಡ ಇದು ಚರ್ಚೆ ಆಗಿದೆ. ಖಂಡಿತ ಈ ನೆಕ್ಸ್ಟ್ ನಮ್ಮ ಅವಧಿಯಲ್ಲೇ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೀವಿ. ಖಂಡಿತ ಮಾಡ್ತೀವಿ ಸರ್. ಸರ್, ಕೊನೆಯದಾಗಿ ಈ ಹಾಲು ಉತ್ಪಾದಕರಿಗೆ ತಾವು ಏನನ್ನು ತಿಳಿಸ್ಬೋದು ಅಂತ? ಸರ್, ಕೊನೆಯದಾಗಿ ಏನು ಹೇಳೋದಪ್ಪ ಅಂದರೆ, ಈ ಸಾಕಷ್ಟು ಸಮಸ್ಯೆ, ಗೊಂದಲ, ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮನ್ನು ಆಫೀಸಲ್ಲೂ ಕೂಡ ಮೀಟ್ ಮಾಡ್ಬೋದು, ಹಾಗೂ ನಮ್ಮ ಮನೆಗೂ ಕೂಡ ಬಂದು ಮೀಟ್ ಮಾಡ್ಬೋದು. ಇಲ್ಲ ನಮ್ಮ ದೂರವಾಣಿಗೂ ಕೂಡ ಕರೆ ಮಾಡಿದರೂ ಕೂಡ ಅವರು ಸೇವೆಗೆ ನಾವು ಸದಾಕಾಲ ಚಿರಋಣಿಯಾಗಿರ್ತೀವಿ. ನಮ್ಮನ್ನು ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನಮಸ್ತೆ ಸರ್.